ಸವಿನಯ ನಮಸ್ಕಾರಗಳು ಆತ್ಮೀಯರೇ. ನಿನ್ನೆ ನಾವು ಪಂಚಾಂಗಗಳ ವಿಷಯ ಬಂದಾಗ ಚಾಂದ್ರಮಾನ, ಕಾಲಮಾನ ಪಂಚಾಂಗ, ಸೌರಮಾನ ಪಂಚಾಂಗ, ಬೃಹಸ್ಪತಿ ಮಾನ ಪಂಚಾಂಗ, ಅದೇ ರೀತಿಯಲ್ಲಿ ನಮ್ಮ ರೆಗ್ಯುಲರ್ ಇರ್ತಕ್ಕಂಥ ಕ್ಯಾಲೆಂಡರ್ ಅಂತ ಕರಿತೀವಿ ನಾವು, ಕ್ಯಾಲೆಂಡರ್ ಪಂಚಾಂಗದ ಬಗ್ಗೆ ಹೇಳಿದ್ವಿ. ರಾಷ್ಟ್ರೀಯ ಪಂಚಾಂಗ, ಅಲ್ಲಿಂದ ಮುಂದಕ್ಕೆ ಬಂದಾಗ ಪೂರ್ವಕಾಲದಲ್ಲಿ ನಮ್ಮ ಗೋದಾವರಿ ನದಿ ತೀರದಲ್ಲಿ ಪೈಠಾಣ ದೇಶ ಅಂತ ಇರ್ತಕ್ಕಂಥದ್ದು, ಅಲ್ಲಿ ಒಬ್ಬ ಮಹಾರಾಜನಿದ್ದ. ಅವನು ಬಹಳ ಬುದ್ಧಿವಂತ ಮತ್ತು ಈ ಒಂದು ಜ್ಯೋತಿಷ್ಯ ವಿಷಯಗಳನ್ನು ಚೆನ್ನಾಗಿ ಅದನ್ನು ಅರಿದು ಕುಡಿದಿರ್ತಕ್ಕಂಥವನ ಹೆಸರು ಶಾಲಿವಾಹನ ಶಕ. ಅವನು 135ನೇ ವಿಕ್ರಮ ವರ್ಷದಲ್ಲಿ ಏನು ಮಾಡ್ದ, ಅವನದೇ ಒಂದು ಶಕೆ ಶುರು ಮಾಡ್ದ, ಅವನದೇ ಒಂದು ಪಂಚಾಂಗ ಶುರು ಮಾಡ್ದ. ಇನ್ನು ಖಗೋಳಶಾಸ್ತ್ರ ಸ್ಟಡಿ ಮಾಡಿ ಅದನ್ನು ಶಾಲಿವಾಹನ ಶಕ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಶಾಲಿವಾಹನ ಶಕದಿಂದ ಮುಂದಕ್ಕೆ ಬಂದಾಗ ಗತಶಾಲಿವಾಹನ ಅಂತ ಪಂಚಾಂಗದಲ್ಲಿರ್ತದೆ. ಅಂದರೆ ಆ ಶಾಲಿವಾಹನದಲ್ಲಿ ಇಸ್ವಿನೊಳಗೆ 78 ವರ್ಷ ಕಳೆದರೆ ಅದು ಗತ ಶಾಲಿವಾಹನ ಆಗ್ತದೆ. ಅದಾದಮೇಲೆ ಗತಕಲಿ ಅಂತ, ಗತಕಲಿ ಅಂದರೆ ಕಲಿಯುಗದ ಪ್ರಮಾಣ ಎಷ್ಟಿರ್ತದೆ ಅಷ್ಟನ್ನು ಪೂರ್ತಿ ಲೆಕ್ಕ ಇಟ್ಕೊಂಡು ಒಂದೊಂದು ವರ್ಷನೇ ಹೆಚ್ಚಿಸ್ತಾ ಹೋಗ್ತಕ್ಕಂಥ, ಅಂದರೆ ಮುಗಿದಿರ್ತಕ್ಕಂಥ ದಿನಗಳು, ಅಂದರೆ ಕಲಿಯುಗದಲ್ಲಿ ಮುಗಿದಿರ್ತಕ್ಕಂಥ ದಿನಗಳು ಗತಕಲಿ ಅಂತ. ಅಂದರೆ ಈ ಪಂಚಾಂಗನ ತೆಗೆದುಕೊಂಡಾಗ ಶಾಲಿವಾಹನ ಶಕವರ್ಷಗಳು ಇರ್ತದೆ, ಗತಶಾಲಿವಾಹನ ಅಂತಿರ್ತದೆ, ಆಮೇಲೆ ಗತಕಲಿ ಅಂತಿರ್ತದೆ, ಸೌರ ಪಂಚಾಂಗ ಅಂತಿರ್ತದೆ, ಚಂದ್ರ ಪಂಚಾಂಗ ಅಂತ, ಸಾಯನ ಸಿದ್ಧಾಂತ ಅಂತೆಲ್ಲ ಇರ್ತದೆ. ಇವೆಲ್ಲನೂ ಪಂಚಾಂಗದಲ್ಲಿ ಬಗೆ ಬರ್ತಕ್ಕಂಥದ್ದು. ಎಲ್ಲವನ್ನ ಒಂದೇ ಫ್ರೇಮಲ್ಲಿ ತಂದು ಎಲ್ಲ ಪಂಚಾಂಗಗಳಲ್ಲಿ ಎಲ್ಲ ರೀತಿಯ ವಿಷಯಗಳನ್ನು ಸಹ ತಿಳಿಸಿರ್ತಾರೆ. ಅದು ಹೇಗೆ, ಯಾವ ಪದ್ಧತಿಯಲ್ಲಿ ತಿಳಿಸಿರ್ತಕ್ಕಂಥದ್ದನ್ನ ಮುಂದಿನ ಇಶ್ಯೂಗಳಲ್ಲಿ ನಾವು ತಿಳ್ಕೊಳ್ಳೋಣ.